ತಿನ್ಬೇಕಂದ್ರೆ ತಿನ್ಬಿಡ್ಬೇಕು. ಲಿಪ್ಸ್ಟಿಕ್ ಎಲ್ಲ ಉಂಟೆ ಅಂತ ತಲೆ ಕೆಡಿಸ್ಕೊಂಡ್ಬಂದೆ. ಅಂಕಲ್ ಇದೇನು ಒಂದ್ ತಿಂತಾ ಇರ್ಲ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಆಫ್ಟರ್ ಅ ಲಾಂಗ್ ಟೈಮ್ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕಂತ ಬಂದಿದ್ದೀನಿ. ಆ್ಯಂಡ್ ತುಂಬ ದಿನದಿಂದ ನಾನು ರಕ್ಷಾ ಪ್ಲ್ಯಾನ್ ಮಾಡ್ತಾ ಇದ್ವಿ. ಆ್ಯಂಡ್ ಫೈನಲಿ ಇವತ್ತು ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಲೆಟ್ ಸಿ ಇವತ್ತಿನ ಡೇ ಹೇಗಿರುತ್ತೆ ಅಂತ. ಫಸ್ಟ್ ಇಸ್ಕಾನ್ಗೆ ಹೋಗಿ ಕೃಷ್ಣನ ದರ್ಶನ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಟೆಂಪಲ್ಗೆ ಹೋಗ್ತೀವಿ ಅಂತ ಟಿಫನ್ ಊಟ ಏನು ಮಾಡಿರಲಿಲ್ಲ, ಹೊಟ್ಟೆ ತುಂಬ ಹಸಿತು. ಆ್ಯಂಡ್ ಡೈರೆಕ್ಟಾಗಿ ನಾವು ಅಲ್ಲಿಂದ ಹೋಗಿದ್ದೆ ಫುಡ್ ಕೌಂಟರ್ಗೆ. A few moments later. ಚೆನ್ನಾಗಿದೆ. ಇದು 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 ಏನು ಸ್ಮೆಲ್ ನೋಡ್ಲಾ? ಪನ್ನೀರ್ ಟಿಕ್ಕಾ. ಪನ್ನೀರ್ ಬೇಡ, ಪನ್ನೀರ್ ಬೇಡ. ಇದೇ ರೀತಿ ಹಿಂಗೈತೆ. ಇದು ಕಂಪ್ಲೀಟ್ ಹಿಂಗ್ ವಿಡಿಯೋ ಮಾಡ್ಬಿಡೋಣ, ಆಮೇಲೆ ಏನ್ ಬೇಕೋ ಎಲ್ಲ ತಗೊಳ್ಳೋಣ, ಆಮೇಲೆ ಒಂದೊಂದೇ ರಿವ್ಯೂ ಕೊಡೋಣ. ಪುಳಿಯೋಗ್ರಿಗೆ ನಾನೇನು ಪೋಸ್ಟ್ ಕೊಡ್ತೀನಿ. ಈಗ ಕೇಸರಿ ಬಾತ್, ಕೇಸರಿ ಬಾತ್ ಐ ಡೋಂಟ್ ಲೈಕ್ ಕೇಸರಿ ಬಾತ್. ನಿಂಗೆ ಇಷ್ಟ ಇಲ್ವಾ? ಇದೆಲ್ಲ ನೋಡಕ್ ಒಂಥರ ಡಿಫ್ರೆಂಟ್ ಆಗೈತೆ ಅಷ್ಟೇ. ಬೇಕು ಇದು ದೈಪುರಿ ಅಂತ. ದೈಪುರಿ ಹೋಗ್ಲಾ? ಚೆನ್ನಾಗಿರಲ್ಲ ಬೇಡ. ಹೌದಾ? ಪಕೋಡ ತಗೊಳ್ಳೋಣ? ಏನಂದ್ರೆ ಅಂಕಲ್ ಇದೊಂದು ಕೊಡಿ. ಇದೊಂದು ಕಜ್ಜಾಯನೇನಾ? ಏನಕ್ಕೆ ಅಷ್ಟು ದೊಡ್ಡದಾಗಿ ಮಾಡಿದ್ದೀರಾ? ಇಲ್ಲ ಅದನ್ನ ಕಟ್ ಮಾಡ್ಬಿಡು ಆಯ್ತಾ? ಇದು ತಗೊಳ್ಳೋಣ, ಇದು ಡಿಫ್ರೆಂಟ್ ಆಗೈತೆ. ನಮ್ಮ ಅಕ್ಕ ಬಂದು ಅಕ್ಕ ಒಂದು ಇದು ರೋಸ್ ಪೆಟಲ್ಸ್ ಎಲ್ಲ ಹಾಕೋ ನೋಡು. ಬಜ್ಜಿ ಕೊಡಿ, ಯಾವ್ದಾದ್ರು ಬಿಸಿ ಬಿಸಿ ತಿನ್ನ. ಥ್ಯಾಂಕ್ ಯು. ಇವ ಯಾರೇ? ಒಂದ್ ತಿಂತಾ ಇರ್ಲ. ಇನ್ನದಷ್ಟೇ ಕೆಲಸ. ಈಗ ಯಾಕೆ ಫಸ್ಟ್ ಟ್ರೈ ಮಾಡೋಣ? ನಂಗೆ ಯಾಕೋ ಇದು ಚೆನ್ನಾಗಿಲ್ಲ ಅನ್ಸ್ತೈತೆ. ಫಸ್ಟ್ ಇದನ್ನೇ ಟ್ರೈ ಮಾಡೋಣ. ನಾನೇನೋ ಇದಕ್ಕೆ ಸಿರಪ್ ಗಿರಪ್ ಕೊಡ್ತಾರೇನೋ, ಶುಗರ್ ಸಿರಪ್ ಅಂತ ಅನ್ಕೊಂಡೆ. ಅದನ್ನು ಕೊಟ್ಟಿಲ್ಲ. ಸ್ವೀಟ್ ಎಲ್ಲ ನೀನೇ ತಿನ್ಬೇಕು, ಖಾರ ಎಲ್ಲ ನಾನು ಸ್ವೀಟೇ ತಿನ್ನಲ್ಲ. ಹ್ಯಾಪಿ ಬರ್ಡೇ ಟು ಯು ಟು ಮೀ. ಇನ್ನು 6 ತಿಂಗಳು ಇಬ್ರು ಬರ್ತಾರೇನೋ. ನಂಗೆ ಚೆನ್ನಾಗಿಲ್ಲ ಅಂದ್ರೆ ಅಲ್ಲೇ ನಾನು ಉಂಟೆ ಹೋಗ್ತಿದ್ದ. ನಂಗೆ ಸೈಡ್ ಇಷ್ಟ ಆಗ್ತಿಲ್ಲ. ಇನ್ನು ಇಲ್ಲ. ಈಗ ಹೇಳಿದ್ ರಿವ್ಯೂ ಏನಂತ? ಇದು ರಿವ್ಯೂ ಹೆಂಗಿತ್ತು ಹೇಳು. ಆಕ್ಚುಲಿ ನನಗೆ ಸ್ವೀಟ್ ಇಷ್ಟ ಆಗಲ್ಲ, ಬಟ್ 10ಗೆ ಎಷ್ಟು ರೇಟ್ ಮಾಡ್ತೀಯಾ? 5. ನಾನು 10ಗೆ 6. ನಂಗೂ ಸ್ವೀಟ್ ಇಷ್ಟ ಇಲ್ಲ. ದಪ್ಪ ಕಾಣಿಸಿದ್ರೆ ದಪ್ಪ ಬಂದು. ನಾನ್ ಸಣ್ಣ ಆಗಿದ್ದೇನೆ, ದಪ್ಪ ಆಗಿದ್ದೀನ? ಅಣ್ಣ ನೀನ್ ಹಿಂಗಿದ್ರೆ ಆಗಲ್ಲ, ಸಣ್ಣ ಆಗ್ಲೇಬೇಕು. ಹಂಗೆ ದಿನ 5 kg ಸಣ್ಣ ಆಗಿರೋದು ವೇಸ್ಟ್ ಆಗಂದ್ರೆ ಏನಿದು ಕತೆ? ಇದಕ್ಕೆ ಎಷ್ಟು ರೇಟ್ ಕೊಡ್ತೀಯಾ? ಇದಕ್ಕ 9. ಚೆನ್ನಾಗಿದೆ. ಸ್ವೀಟ್ ಹೆವಿ ಅನ್ಸಲ್ಲ, ಮಕ್ಕಳಿಗೆಲ್ಲ ಸ್ವೀಟು ಚೆನ್ನಾಗಿದೆ. ಬರೀ ಸ್ವೀಟ್ ಎತ್ಕೊಂಡ್ ಬಂದಿದ್ದೀವಿ ನಾವು. ಆಮೇಲೆ ಪುಳಿಯೋಗರೆ ಮತ್ತೆ ಬಜ್ಜಿ ಎತ್ಕೊಂಡ್ ಬಂದಿದ್ದೀವಿ. ನೆಕ್ಸ್ಟ್ ಕಜ್ಜಾಯ ಟ್ರೈ ಮಾಡೋಣ. ಅದೇನಾದ್ರೂ ಸ್ವೀಟ್ ಇರ್ಬೇಕು. ಸ್ವೀಟ್ ಅಲ್ಲ, ನಂಗೆ ಇದು ನೋಡ್ತಾ ಇದ್ರೆ ಇಷ್ಟೊಂದು ಎಣ್ಣೆ ಅನ್ಸಿದೆ. ಫಸ್ಟ್ ಆಫ್ ಆಲ್ ಇಷ್ಟೊಂದು ತೊಟ್ಟಿಗೆ ಎಣ್ಣೆನೇ ತಿನ್ನಲ್ಲ. ಇದು ಎಣ್ಣೆನಾ ತುಪ್ಪನ ಗೊತ್ತಿಲ್ಲ. ಟೇಸ್ಟ್ ಮಾಡು. ಇಲ್ಲ ಸಕ್ಕರೆ ಪಾಕನ ಅಂತ ಗೊತ್ತಿಲ್ಲ.
ನಂಗನ್ಸೋ ಪ್ರಕಾರ ಸಕ್ಕರೆ ಪಾಕ ಅನ್ಸುತ್ತೆ. ಕರ್ಜಿಕಾಯಿ ಯಾರು ಸಕ್ಕರೆ ಪಾಕ ಹಾಕಿರ್ತಾರೆ? ಹೌದಾ? ಗೊತ್ತಿಲ್ಲ ನೋಡಿರಿ. ನಾನ್ ತಿನ್ಬೇಕದ್ನ, ನೀನು ಈ ತರ ಎಲ್ಲ ಮಾಡಿ ತೋರಿಸ್ತಾ ಇದ್ರೆ ತಿಂತೀನಿ. ಇದೆಲ್ಲ ಶುಗರ್ ಸಿರಪೆ. ಇದು ಚೆನ್ನಾಗಿದೆ. ಮುರಿ. ಈಗ ಇದಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀಯ? 10ಗೆ ಬರ್ತಾನೆ ಇಲ್ಲ. 10ಗೆ ಎಷ್ಟು ರೇಟ್ ಕೊಡ್ತೀಯ? ಸ್ವೀಟ್ ಜಾಸ್ತಿ ಹೆವಿ ಮಕ್ಕಳಿದೆ ಸ್ವೀಟು. ಇಷ್ಟೊಂದು ಶುಗರ್ ಸಿರಪ್ ಹಾಕೋರಲ್ಲಿ ಎಲ್ಲದ ಯಪ್ಪ ಅಜಯ್ ಅಂತ ಹೇಳಿದ್ರು. ಕಜಾಯ ಶುಗರ್ ಸಿರಪ್ ಹಾಕ್ತಾರೆ, ಹಾಕೋದೇ ಇಲ್ಲ. ಸ್ವೀಟ್ ಇರೋದ್ರೆ ಎಣ್ಣೆ. ಓಕೆ ಬಟ್ ಸ್ವೀಟ್ ಜಾಸ್ತಿ ಆಗುತ್ತೆ. 10ಗೆ ಎಷ್ಟು ಕೊಡ್ತೀಯ? 7. 10ಗೆ 7. ನಂಗಂತೂ ಒಂಚೂರು ಇಷ್ಟ ಆಗಿಲ್ಲ. ಇಷ್ಟೊಂದು ಶುಗರ್ ಇರೋದಕ್ಕೆ ನಂಗೆ ಸಕ್ಕರೆ ಇಷ್ಟ ಆಗಲ್ಲ. ಯಾವಾಗ ತಿಂತೀನೋ ಅನ್ಸ್ತಾ ಇದೆ. ಟ್ರೈ ಮಾಡೋಣ. ಅದ್ರಲ್ಲಿ ಇದರಲ್ಲಿ ಸಾಸ್ ಹಾಕಂತ ತಿಂತಾರೆ ಫಸ್ಟ್ ಟೈಮ್ ನಾನು. ಬಜ್ಜಿ ನಾನು ಅಷ್ಟೇ. ಹಿಂದಕ್ಕೆ ಹೋಗ್ಬೋದೇ. ಇದು ಹಿಂಗಿಡ್ಕೋ ಉಲ್ಟಾ. ಓಕೆ, ಬಿಸಿ ಬಿಸಿ ಇದ್ರೆ ಚೆನ್ನಾಗಿತ್ತು. ನಾವು ತಗೊಬರೋ ಅಷ್ಟೊತ್ತಿಗೆ ಬಿಸಿ ಮಾಡ್ಕೊಟ್ಟ ಪಾಪ. ಆದ್ರೆ ಆರೋಯ್ತು ನಾವು ತಗೊಬರೋ ಅಷ್ಟೊತ್ತಿಗೆ. ಈ ಬಜ್ಜಿಲಿ ಮೆಣಸಿನ್ಕಾಯಿಗಿಂತ ಬರೀ ಇಟ್ಟೆ ಕಾಣಿಸ್ತೈತೆ. ಲಿಪ್ಸ್ಟಿಕ್ ಎಲ್ಲ ಹೊಟ್ಟೋಯ್ತಾವ್ರು. ನಾನು ತಂದು ಬೇಕಾದ್ರೆ ಹಾಕೊಂಡು ಹೋಗಿ. ತಿನ್ಬೇಕಂದ್ರೆ ತಿನ್ಬಿಡ್ಬೇಕು. ಲಿಪ್ಸ್ಟಿಕ್ ಎಲ್ಲ ಹೋಗುತ್ತೆ ಅಂತ ತಲೆ ಕೆಡ್ಸ್ಕೊಬೇಕು. ಆಯ್ತಾ? ಇದು ತಿನ್ಕೊಬಿಡು. ಇದಕ್ಕೆಲ್ಲ ಎಷ್ಟು ರೇಟಿಂಗ್ ಕೊಡ್ತೀಯ? 6. ನೆಕ್ಸ್ಟ್ ಪುಳಿಯೋಗರೆ. ಪುಳಿಯೋಗರೆ ಅವಾಗಿಂದ ಪುಳಿಯೋಗರೆ ಪುಳಿಯೋಗರೆ ಬಾ ಅಂತ ಕರೀತಾ ಇತ್ತು. ತಿನ್ನಿ, ನನ್ನ ತಿನ್ನಿ, ಫಸ್ಟ್ ನನ್ನ ತಿನ್ನಿ ಅಂತ. ಈಗ ನೀನ್ ಚೆನ್ನಾಗೈತೆ ಅಂತ ಹೇಳಿದ್ಯಾ, ರೇಟಿಂಗ್ ಎಷ್ಟು ಕೊಡ್ತೀಯಾ? 9. 9. ಇನ್ನು ತಿಂದಿಲ್ಲ, ತಿನ್ನು ಆಮೇಲೆ ಹೇಳು. ಚೆನ್ನಾಗಿ ಪುಳಿಯೋಗರೆ ನಂಗೆ ಇಷ್ಟ ಆಯ್ತು. ನಂದಿದೆ ಸೆಕೆಂಡ್. ನಂದು ನಿಂದು ಸೇಮ್ ಸಿಮಿಲರ್ ಸ್ವಲ್ಪ, ಬಟ್ ನಂದು ಹೆಸರು ನಿಮ್ದು ಇನ್ಫಿನಿಟಿ. ಇನ್ಫಿನಿಟಿ ಅಲ್ಲ, ಮತ್ತೆ ಇದು ಕೃಷ್ಣನ್ ಆಟೋ. ಹಾ ಇದು ಲೈಫ್ ಸ್ಟಾಂಗ್ಸ್. ಹಾ ನ್ಯಾವಿಗೇಟಿಂಗ್ ಲೈಫ್ ಸ್ಟಾಂಗ್ಸ್ ವಿತ್ ಕೃಷ್ಣ. ಟೋಟಲ್ ಅದು 2000 years later. ನಾಳೆ ಆಫೀಸಿಗೆ ಹೋಗ್ಬೇಕು. ಯಾವ ಟೆನ್ಸ್ಗೆ ನನಗೂ ಹೋಗ್ಬೇಕು. ಸಂಡೇ ಒಂದಿನ, ಅದು ನನಗೆ ಸಂಡೇ ಸಿಕ್ಕಿರೋದು ಗ್ರೇಟ್. ನನಗೆ ಚಿಕ್ ಮಾಡೋಣ. ಐಸ್ ಕ್ರೀಮ್ ತರ ಕೊಟ್ಟಿದ್ದಾರೆ. ಅಲ್ಲಿಂದ ಮುಗಿಸ್ಕೊಂಡು ಕೆಫೆಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಆದರೆ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಚಯ ನಡೀತಿದ್ರಿಂದ ಅಲ್ಲಿ ಹೋಗೋಣ ಅಂತ ಹೇಳಿ ಸಡನ್ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಆ್ಯಂಡ್ ಜಾತ್ರೆಯಲ್ಲಿ ನಾವೆಷ್ಟು ಎಂಜಾಯ್ ಮಾಡಿದ್ವಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.